ಹಾಯ್ ಗಾಯ್ಸ್, ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಡೈಲಿ ವ್ಲಾಗ್ಗೆ. ಬೆಳಗ್ಗೆ ನಮ್ಮ ಅಕ್ಕ ಏನು ಮಾಡ್ತಾಳೆ ಅಂತ ನೋಡಿದ್ರೆ ಆ್ಯಸ್ ಯೂಶ್ವಲ್ ಫೋನ್ ನೋಡ್ತಾನೇ ಇದ್ಲು. ನಮ್ಮಮ್ಮ ತಿಂಡಿ ಮಾಡೋಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಾ ಇತ್ತು. ಹೊಚ್ಕೊಂಡಿರೋ ಬೆಡ್ಶೀಟ್ನ ಮರ್ಚಿಟ್ಟೆ. ನಮ್ಮ ಅಕ್ಕ 1 ವರ್ಷದ ಹಿಂದೆ ತೊಗೊಂಡಿರುವಂಥ ಸ್ಪೆಕ್ನ ಹಾಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ಲು. ಬೇಗನೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಬ್ರಷ್ ಮಾಡಿದೆ. ನಮ್ಮಮ್ಮ ಮಾಡಿಕೊಟ್ಟಿರುವಂತಹ ರೊಟ್ಟಿ ಮತ್ತು ಬಜ್ಜಿನ ತಿಂಡಿ ತಿಂದೆ. ನಾಳೆ ಕಾಲೇಜಿಗೆ ಹೋಗೋಕ್ಕೆ ಗಾಡಿಯಲ್ಲಿ ಚಾರ್ಜ್ ಇರಲಿಲ್ಲ, ಸೊ ಚಾರ್ಜ್ ಹಾಕ್ದೆ. ಸ್ವಲ್ಪ ಸೂರ್ಯನ ಕಿರಣ ತೊಗೊಳ್ಳೋಣ ಅಂತ ಹೊರಗೆ ಬಂದೆ. ನಾಳೆ ಬೇಕಿರೋ ಬುಕ್ಸ್ನ ಬ್ಯಾಗಲ್ಲಿ ಇಟ್ಕೊಂಡೆ. ಹಾಗೆ ಸ್ವಲ್ಪ ಹೊತ್ತು ಮಲ್ಕೊಂಡೆ. ಮಧ್ಯಾಹ್ನಕ್ಕೆ ಮಾಡಿತ್ತು ನಮ್ಮಮ್ಮ ಎಗ್ ಬಿರಿಯಾನಿ. ಬಿಸಿ ಬಿಸಿ ಆದಂಥ ಎಗ್ ಬಿರಿಯಾನಿನ ತಟ್ಟೆಲ್ಲಿ ಹಾಕ್ಕೊಂಡು ಚೆನ್ನಾಗಿ ತಿಂದೆ. ಎಗ್ ಬಿರಿಯಾನಿ ಮಾಡಿರೋ ಖುಷಿಗೆ ನಮ್ಮ ಅಕ್ಕಂದು ಡ್ಯಾನ್ಸು. ನಮ್ಮ ಅಕ್ಕನ ಡ್ಯಾನ್ಸ್ ಹೇಗಿದೆ ಅಂತ ಎಲ್ಲರೂ ಗೈಸ್ ಕಮೆಂಟ್ ಮಾಡಿ. ಡ್ಯಾನ್ಸ್ ಮಾಡಿ ಹೋದ್ಲು ವರ್ಕ್ ಮಾಡೋಕ್ಕೆ. ನಮ್ಮಮ್ಮ ನೋಡ್ತಿತ್ತು ಫೋನ್ ಆರಾಮಾಗಿ, ಇಂಟರ್ನೆಟ್ ಖಾಲಿ ಆಗೋ ತನಕ. ಮನೇಲಿ ಬೋರ್ ಹೊಡಿತಿತ್ತು ಅಂತ ಹೋದೆ ದೇವ್ರ ನೋಡೋಕ್ಕೆ. ಇಲ್ಲಿಂದ ದೇವರನ್ನ ಕೊನೆ ತನಕ ನೋಡಿ. ದೇವ್ರು ನೋಡಿ ಖುಷಿಯಾಗಿ ಮನೆಗೆ ಬಂದು ನಾನು ಅಮ್ಮ ಅಕ್ಕ ಟೀ ಕುಡಿದ್ವಿ. ನಾಳೆ ಕಾಲೇಜಲ್ಲಿ ವರ್ಕು ತುಂಬಾ ಇತ್ತು, ಸೊ ಅದಕ್ಕೆ ಇವತ್ತಿನ ಸಂಡೇ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ